ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏಷ್ಯಾ ಕಪ್ ಪ್ಯಾಪ್ 4 ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ 6 ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಆ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಪಾಕಿಸ್ತಾನಕ್ಕೆ ಮೋಸ ಮಾಡಿದೆ ಎಂದು ಇದೀಗ ಪಾಕಿಸ್ತಾನ ಐಸಿಸಿಗೆ ದೂರು ನೀಡಿದ್ದಾರೆ. ಇನ್ನು ಐಸಿಸಿ ಏನ್ ರಿಪ್ಲೈ ಕೊಟ್ಟಿದೆ ಮತ್ತು ನಮ್ಮ ಭಾರತ ತಂಡ ಏನು ಮೋಸ ಮಾಡಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಮ್ಯಾಟ್ರಿ ಕಡೆಗೆ ಬರೋದಾಯ್ತು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಎಸೆದ 3ನೇ ಓವರ್ ನಲ್ಲಿ ಫಕ್ಕರ್ ಜಮಾನ್ ಅವರು ಕ್ಯಾಟ್ ಬಿಯಾಂಡ್ ಆಗಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಹಾರ್ದಿಕ್ ಎಸೆದ ನಿಧಾನಗತಿಯ ಚೆಂಡು ಫಕ್ಕರ್ ಜಮಾನ್ ಬ್ಯಾಟ್ ಅನ್ನು ಸವರಿಕೊಂಡು ವಿಕೆಟ್ ಕೀಪರ್ ಆದಂತಹ ಸಂಜು ಸ್ಯಾಮ್ಸನ್ ಅವರ ಕೈ ಸೇರಿತು. ಇನ್ನು ಫೀಲ್ಡ್ ಅಂಪೈರ್ ಗಳು ಇದನ್ನು 3ನೇ ಅಂಪೈರ್ ಗಳಿಗಾದ್ರೆ ವರ್ಗಾಯಿಸ್ತಾರೆ ಅಂತಾನೆ ಹೇಳಬಹುದು. 2 ಬಾರಿ ಟಿವಿ ರಿಪ್ಲೈ ನೋಡಿ ಖಚಿತ ಮಾಡಿಕೊಂಡ ಅಂಪೈರ್ ಅವರು ಫಕ್ಕರ್ ಜಮಾನ್ ಔಟ್ ಎಂದು ತೀರ್ಪಾದ್ರೆ ನೀಡ್ತಾರೆ. ಇನ್ನು ಚೆಂಡು ಮೊದಲು ಬೆರಳಿಗೆ ತಾಕಿ ಬಳಿಕ ಕೈಯೊಳಗೆ ಸೇರಿಕೊಂಡಿರುವುದರಿಂದ ಬ್ಯಾಟರ್ ಔಟ್ ಎಂದು ತಮ್ಮ ತೀರ್ಪು ನೀಡುವಾಗಲೇ ಅವರು ಸ್ಪಷ್ಟನೆಯನ್ನು ನೀಡಿದರು. ಆದರೆ ಈ ತೀರ್ಪು ಪಾಕಿಸ್ತಾನ ತಂಡಕ್ಕೆ ಸಮಾಧಾನ ತಂದಿಲ್ಲ. ಸಂಜು ಸ್ಯಾಮ್ಸನ್ ಕ್ಯಾಚ್ ಹಿಡಿದಿರುವುದು ಟಿವಿ ರಿಪ್ಲೈನಲ್ಲಿ ಅದು ಸ್ಪಷ್ಟವಾಗಿರಲಿಲ್ಲ ಮತ್ತು ಚೆಂಡು ನೆಲಕ್ಕೆ ತಾಗಿದರು ಟಿವಿ ಅಂಪೈರ್ ಔಟ್ ಎಂದು ತೀರ್ಮಾನ ನೀಡಿದ್ದಾರೆ ಎಂದು ಪಾಕಿಸ್ತಾನ ಐಸಿಸಿಗೆ ಆರೋಪ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಐಸಿಸಿ ಮ್ಯಾಚ್ ರೆಫ್ರಿ ಆದಂತ ಆಂಡಿ ಪೈಕ್ರಾಫ್ಟ್ ವಿರುದ್ಧ ಐಸಿಸಿಗೆ ದೂರು ನೀಡಿ ಮುಖಭಂಗಕ್ಕೀಡಾಯಿತು ಪಾಕಿಸ್ತಾನ. ಹೌದು ಸ್ನೇಹಿತರೆ, ಇದೀಗ ಫಕ್ಕರ್ ಜಮಾನ್ ಅವರ ಕ್ಯಾಚ್ ಔಟ್ ತೀರ್ಮಾನ ವಿರುದ್ಧ ಮ್ಯಾಚ್ ರೆಫ್ರಿಗೆ ದೂರು ಸಲ್ಲಿಸಲು ಹೋದರೆ ಅವರು ಕ್ಯಾರೆ ಅಂದಿಲ್ಲ. ಇದು ಪಾಕಿಸ್ತಾನ ತಂಡದ ಮ್ಯಾನೇಜ್ಮೆಂಟ್ ಗೆ ಕಪಾಳ ಮೋಕ್ಷ ಮಾಡಿದಂತಾಗಿದೆ ಅಂತಾನೆ ಹೇಳ್ಬೋದು. ಅಂತಿಮವಾಗಿ ಐಸಿಸಿ ಮೊರೆ ಹೋಗಿದ್ದ ಮತ್ತು ಅಲ್ಲಿಂದ ಏನು ನಿರ್ಧಾರ ಮಾಡಲಾಗಿದೆ ಎಂದು ಇನ್ನೂ ತಿಳಿದು ಬಂದಿಲ್ಲ. ಇನ್ನು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಸೂಪರ್ 4 ಹಂತದ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಪರಾಭವಗೊಂಡ ಪಾಕಿಸ್ತಾನ ಪಂದ್ಯದ ವೇಳೆ ಹಲವು ಅಧಿಕ ಪ್ರಸಂಗಗಳನ್ನು ಮಾಡಿತ್ತು. ಇನ್ನು ಸೋಲಿಗೆ ನೆಪಗಳನ್ನು ಹುಡುಕುವಲ್ಲಿ ಎತ್ತಿದ ಕೈ ಆಗಿರುವ ಬದ್ಧ ವೈರಿ ರಾಷ್ಟ್ರಕ್ಕೆ ಫಕ್ಕರ್ ಜಮಾನ್ ಅವರ ಅನುಮಾನಾಸ್ಪದ ಕ್ಯಾಚ್ ದೊಡ್ಡ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.